ಸ್ನೇಹಿತರೆ, ಕೇವಲ ನಿಮ್ಮೆರಡು ಕೈಗಳನ್ನ ನೋಡಿ ನೀವು ರೊಮ್ಯಾಂಟಿಕ್ ವ್ಯಕ್ತಿಯೋ, ತುಂಬಾ ದರಿದ್ರ ವ್ಯಕ್ತಿಯೋ, ತುಂಬಾ ಪುಕ್ಕಲ ವ್ಯಕ್ತಿಯೋ ಅಥವಾ ತುಂಬಾ ಧೈರ್ಯವಂತ ವ್ಯಕ್ತಿ ಅಂತ ನಾನು ಹೇಳಬಲ್ಲೆ ಅಂದ್ರೆ ನೀವು ನಂಬ್ತೀರಾ? ನಾನು ಯಾಕೆ ಈ ವಿಡಿಯೋ ನೋಡಿದ ನಂತರ ನೀವು ಕೂಡ ನಿಮ್ಮ ಸ್ನೇಹಿತರ, ನಿಮ್ಮ ಕುಟುಂಬದವರ ವ್ಯಕ್ತಿತ್ವವನ್ನ, ಅವರ ಪರ್ಸನಾಲಿಟಿಯನ್ನ ಹೇಳಬಹುದು. ಹಾಗಾದ್ರೆ ತಡ ಯಾಕೆ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಆಮೇಲೆ ನೀವು ನಿಮ್ಮ ಸ್ನೇಹಿತರ, ನಿಮ್ಮ ಗಂಡನ ಅಥವಾ ಹೆಂಡತಿಯ, ಗೆಳತಿಯ, ಗೆಳೆಯನ, ತಮ್ಮನ, ಅಣ್ಣನ, ತಂಗಿಯ ಅಥವಾ ತಂದೆ ತಾಯಿಯ ವ್ಯಕ್ತಿತ್ವವನ್ನ ಆರಾಮವಾಗಿ ಹೇಳಬಹುದು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಹಾಗಾದ್ರೆ ಈ ಚಮತ್ಕಾರವನ್ನ, ಈ ಪವಾಡವನ್ನ ಇವತ್ತು ಮಾಡಿ ನೋಡಿ ಬಿಡೋಣ. ಅದು ಪ್ರಾಕ್ಟಿಕಲ್ ಆಗಿ. ಮೊದಲಿಗೆ ನಿಮ್ಮ ಎರಡು ಕೈಗಳನ್ನ ಜೋಡಿಸಿ. ಈ ರೀತಿ ಮಾಡುವುದರಿಂದ 3 ತರದ ಪ್ಯಾಟರ್ನ್ಗಳು ಉದ್ಭವಿಸುತ್ತವೆ. ಮೊದಲ ಪ್ಯಾಟರ್ನ್ ನಲ್ಲಿ ನಮ್ಮ ಎಡಗೈ ಕೈಯಲ್ಲಿ ರೇಖೆಗಳು ಕೆಳಗಡೆ ಇರುತ್ತವೆ. ಎರಡನೇ ಪ್ಯಾಟರ್ನ್ ನಲ್ಲಿ ನಮ್ಮ ಬಲಗೈ ಕೈಯಲ್ಲಿ ರೇಖೆ ಕೆಳಗಡೆ ಇರುತ್ತದೆ. ಹಾಗೂ ಮೂರನೇ ಪ್ಯಾಟರ್ನ್ ನಲ್ಲಿ ಎಡಗೈ ಹಾಗೂ ಬಲಗೈ ರೇಖೆಗಳು ಸಮಾನಾಂತರವಾಗಿರುತ್ತದೆ. ಈಗ ನೀವು ಕೂಡ ಬೇಗನೆ ನಿಮ್ಮ ಎರಡು ಕೈಗಳನ್ನ ಜೋಡಿಸಿ ಟೆಸ್ಟ್ ಮಾಡಿ. ಒಂದು ವೇಳೆ ನಿಮ್ಮ ಎಡಗೈ ಕೈ ರೇಖೆ ಕೆಳಗಿದ್ದರೆ ನೀವು ಬಿಂದಾಸ್ ಮನುಷ್ಯ ಅಂತ ಗೊತ್ತಾಗುತ್ತದೆ. ಇದರಿಂದ ಗೊತ್ತಾಗುತ್ತದೆ ನೀವು ಒಬ್ಬ ಡೋಂಟ್ ಕೇರ್ ಅಟಿಟ್ಯೂಡ್ ವ್ಯಕ್ತಿ ಅಂತ. ನೀವು ಹೆಚ್ಚಾಗಿ ಯಾವುದೇ ವಿಷಯಗಳ ಬಗ್ಗೆ ಟೆನ್ಷನ್ ತೆಗೆದುಕೊಳ್ಳುವುದಿಲ್ಲ. ಯಾವಾಗಲೂ ರಿಲ್ಯಾಕ್ಸ್ ಆಗಿಯೇ ಇರುತ್ತೀರಾ. ನೀವು ಹೆಚ್ಚು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ನಿಯಮಗಳನ್ನ, ಪದ್ಧತಿಗಳನ್ನ ಅನುಸರಿಸುವುದಿಲ್ಲ. ಯಾಕಂದ್ರೆ ಇಂತಹ ಪದ್ಧತಿಗಳು, ರೂಲ್ಸ್ಗಳು ನಿಮಗೆ ಇಷ್ಟ ಆಗುವುದಿಲ್ಲ. ಯಾರಾದರೂ ನಿಮಗೆ 5 ಗಂಟೆಗೆ ಏಳು ಅಂದ್ರೆ ನೀವು ನಿಮ್ಮ ಪ್ರಕಾರ ಆರಾಮವಾಗಿ 8 ಗಂಟೆ 9 ಗಂಟೆಗೆ ಏಳುತ್ತೀರಾ. ಯಾರ ಮಾತನ್ನು ನೀವು ಕೇಳುವುದಿಲ್ಲ. ನಿಮ್ಮ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಜೀವನ ನಡೆಸುವ ಮನಸ್ಥಿತಿ ನೀವು ಹೊಂದಿರುತ್ತೀರಾ. ಮುಂದಿನ ಜೀವನದ ಬಗ್ಗೆ ಆಗಲಿ, ಹಿಂದಿನ ಜೀವನದ ಬಗ್ಗೆ ಆಗಲಿ ನೀವು ಯಾವತ್ತೂ ಯೋಚನೆ ಮಾಡುವುದಿಲ್ಲ. ನೀವು ಪ್ರೆಸೆಂಟ್ ಅಂದರೆ ಇವತ್ತಿನ ದಿನದಲ್ಲಿ ಏನು ನಡೆಯುತ್ತದೆಯೋ ಅದರ ಬಗ್ಗೆ ಮಾತ್ರ ತಲೆ ಕೆಡಿಸಿಕೊಳ್ಳುತ್ತೀರಾ. ನಿಜ ಹೇಳಬೇಕೆಂದರೆ ಈ ರೀತಿಯ ವ್ಯಕ್ತಿಗಳು ಹೆಚ್ಚಾಗಿ ಸಂತೋಷವಾಗಿರುತ್ತಾರೆ ಹಾಗೂ ಮೋಜು ಮಸ್ತಿಯನ್ನ ಇಷ್ಟಪಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿಯ ಜನರು ಹೆಚ್ಚು ರೊಮ್ಯಾಂಟಿಕ್ ಆಗಿರುತ್ತಾರೆ. ಇನ್ನೊಂದು ವಿಶೇಷವೇನೆಂದರೆ ಈ ರೀತಿಯ ಜನರು ತಮಗಿಂತ ಹೆಚ್ಚು ವಯಸ್ಸಿನ ಹುಡುಗ ಅಥವಾ ಹುಡುಗಿಯನ್ನ ಬಯಸುತ್ತಾರೆ. ಬನ್ನಿ ಈಗ ಎರಡನೇ ಪ್ಯಾಟರ್ನ್ ಬಗ್ಗೆ ಅಂದ್ರೆ ಕ್ಯಾಟಗರಿ ಬಗ್ಗೆ ಮಾಹಿತಿ ಪಡೆಯೋಣ. ಒಂದು ವೇಳೆ ನಿಮ್ಮ ಬಲಗೈ ರೇಖೆ ಕೆಳಗೆ ಇದ್ದರೆ ಇದರಿಂದ ಗೊತ್ತಾಗುತ್ತದೆ ನಿಮ್ಮದು ಸಾಹಸಿ ವ್ಯಕ್ತಿತ್ವ ಎಂದರ್ಥ. ಈ ವ್ಯಕ್ತಿಗಳು ಹೆಚ್ಚು ಚಾಲೆಂಜಿಂಗ್ ಅನ್ನ ಇಷ್ಟಪಡುತ್ತಾರೆ ಮತ್ತು ಸಾಹಸಿ ಪ್ರವೃತ್ತಿಯನ್ನ ಕೂಡ ಹೊಂದಿರುತ್ತಾರೆ. ಯಾರಾದರೂ ನಿಮಗೆ ಇದನ್ನು ಮಾಡಲು ಸಾಧ್ಯವಿಲ್ಲ ಅಂದ್ರೆ ನೀವು ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಳ್ಳುತ್ತೀರಾ ಹಾಗೂ ಅದನ್ನ ಮಾಡಿಯೇ ತೀರುತ್ತೀರಾ. ಅದನ್ನು ಮಾಡಲು ಏನು ಬೇಕಾದರೂ ಕಷ್ಟವನ್ನು ನೀವು ಪಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ. ಈ ತರದ ವ್ಯಕ್ತಿಗಳು ಹೆಚ್ಚು ಪ್ರೊಫೆಷನ್ ಆಗಿರುತ್ತಾರೆ ಹಾಗೂ ವೃತ್ತಿಪರ ಅಭಿರುಚಿಯನ್ನ ಹೊಂದಿರುತ್ತಾರೆ. ಇವರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗಿರುತ್ತದೆ. ಈ ರೀತಿಯ ಜನರು ಕಡಿಮೆ ರೊಮ್ಯಾಂಟಿಕ್ ಆಗಿರುತ್ತಾರೆ ಹಾಗೂ ರಿಲೇಷನ್ಗಳಲ್ಲಿ ಹಾಗೂ ಪ್ರೀತಿ ಪ್ರೇಮದಲ್ಲಿ ಹೆಚ್ಚು ಭರವಸೆ ಇರುವುದಿಲ್ಲ. ಇವರು ತಮ್ಮ ಪ್ರೊಫೆಷನ್ ಹಾಗೂ ವೃತ್ತಿಯ ಬಗ್ಗೆ ಹೆಚ್ಚು ಗಮನ ಕೊಡುತ್ತಾರೆ. ಜೊತೆಗೆ ಸ್ವಲ್ಪ ಸೀರಿಯಸ್ ಕೂಡ ಆಗಿರುತ್ತಾರೆ. ಒಂದು ವೇಳೆ ನೀವು ಇವರ ಜೊತೆ ಹೋಗಿ ಮೋಜು ಮಸ್ತು ಮಾಡಿದರೆ ಇವರಿಗೆ ಇಷ್ಟ ಆಗುವುದಿಲ್ಲ. ಇವರಿಗೆ ಸೀರಿಯಸ್ ಆದಂತಹ ರಿಲೇಷನ್ ಇಷ್ಟವಾಗುತ್ತದೆ. ಇನ್ನು ಕೊನೆಯ ಪ್ಯಾಟರ್ನ್ ಬಗ್ಗೆ ಮಾತನಾಡೋಣ. ಇದರಲ್ಲಿ ನೀವು ಎರಡೂ ರೇಖೆಗಳು ಸಮಾನಾಂತರವಾಗಿರುತ್ತದೆ. ಈ ತರದ ಜನರು ಹೆಚ್ಚು ಸೆನ್ಸಿಟಿವ್ ಆಗಿರುತ್ತಾರೆ, ಅಂದರೆ ಸೂಕ್ಷ್ಮ ಸ್ವಭಾವದವರಾಗಿರುತ್ತಾರೆ ಹಾಗೂ ಒಬ್ಬಂಟಿಗರಾಗಿ ಇರಲು ಇಷ್ಟಪಡುತ್ತಾರೆ. ಇವರು ಚಿಕ್ಕ ಚಿಕ್ಕ ಮಾತುಗಳು ಕೂಡ ಹೆಚ್ಚು ಸೀರಿಯಸ್ ಆಗಿರುತ್ತಾರೆ ಹಾಗೂ ಬೇಗ ಇವರು ದುಃಖವನ್ನು ಕೂಡ ಪಡೆಯುತ್ತಾರೆ. ಯಾರಾದರೂ ಸ್ವಲ್ಪವೂ ಇವರಿಗೆ ಕಟುಕಾಗಿ ಮಾತನಾಡಿದರೆ ಅವರು ಬೇಗ ನೊಂದುಕೊಳ್ಳುತ್ತಾರೆ. ಇವರಿಗೆ ಜೋಕ್ಸ್ಗಳು, ತಮಾಷೆ ಮಾಡೋದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಬೇಗ ಇವರು ಮನಸ್ಸಿಗೆ ಹಚ್ಚಿಕೊಳ್ಳುತ್ತಾರೆ ಹಾಗೂ ಪರ್ಸನಲ್ ಆಗಿ ತೆಗೆದುಕೊಳ್ಳುತ್ತಾರೆ. ಇವರು ಹೆಚ್ಚಾಗಿ ರಿಲೇಷನ್ಸ್ಗಳಲ್ಲಿ ಇಷ್ಟಪಡುವುದಿಲ್ಲ. ಆದರೆ ಒಂದು ವೇಳೆ ಇವರು ಇಷ್ಟಪಟ್ಟ ಹುಡುಗ ಆಗಲಿ ಹುಡುಗಿಯಾಗಲಿ ಒಂದು ಸಾರಿ ಕಮಿಟ್ ಆದ್ರೆ ಲೈಫ್ ಲಾಂಗ್ ಅವರು ಜೊತೆಯಲ್ಲೇ ಇರುತ್ತಾರೆ. ಯಾರಿಗೂ ಮೋಸ ಮಾಡುವಂತಹ ಪ್ರವೃತ್ತಿ ಇವರದಾಗಿರುವುದಿಲ್ಲ. ಇವರು ತಮ್ಮ ಸಂಗಾತಿಯಾಗಲಿ ಸ್ನೇಹಿತರಿಗಾಗಲಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುತ್ತಾರೆ. ಆದರೆ ಒಂದು ಸಾರಿ ಇವರಿಗೆ ತಮಗೆ ಮೋಸ ಆಗಿದೆ ಅಂತ ಗೊತ್ತಾದ್ರೆ ಯಾವತ್ತೂ ಅವರು ಅಂತಹ ವ್ಯಕ್ತಿಯನ್ನ ಕ್ಷಮಿಸುವುದಿಲ್ಲ. ಇವರು ತುಂಬಾ ಏಕಾಂಗಿ ವ್ಯಕ್ತಿತ್ವ ಹಾಗೂ ಹಠಮಾರಿ ಕೂಡ. ಇವರು ಯಾರ ಜೊತೆಯೂ ಅಷ್ಟು ಬೇಗ ಗೆಳೆತನ ಆಗಲಿ ಪ್ರೀತಿಯನ್ನಾಗಲಿ ಮಾಡುವುದಿಲ್ಲ. ಈಗ ಹೇಳಿ ಸ್ನೇಹಿತರೆ, ನೀವು ಯಾವ ಪ್ಯಾಟರ್ನ್ಗೆ ಸೇರಿದವರು, ಯಾವ ಕ್ಯಾಟಗರಿಗೆ ಸೇರಿದವರು?
ಈಗ ನಿಮಗೆ ಗೊತ್ತಾಗುತ್ತಿದೆಯಾ ನಿಮ್ಮ ವ್ಯಕ್ತಿತ್ವ ಯಾವ ತರದ್ದು ಅಥವಾ ನಿಮ್ಮ ಸ್ನೇಹಿತರ ವ್ಯಕ್ತಿತ್ವ ಯಾವ ತರದ್ದು? ಹೀಗೆ ನೀವು ಈಸಿಯಾಗಿ ಮಾಹಿತಿಯನ್ನ ಅವರ ಬಗ್ಗೆ ಪಡೆದುಕೊಳ್ಳಬಹುದು. ಯಾವುದೇ ಒಂದು ರಿಲೇಷನ್ ಆಗಲಿ, ಯಾವುದೇ ಒಂದು ಸಂಬಂಧವನ್ನಾಗಲಿ ಬೆಳೆಸಲು ಈ ರೀತಿಯ ಒಂದು ಅನಾಲಿಸಿಸ್ ಮಾಡಿದಾಗ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ಯಾಕಂದ್ರೆ ಅದರಲ್ಲೂ ಪ್ರೀತಿ, ಪ್ರೇಮ, ಮದುವೆ ಅಂತ ವಿಷಯದಲ್ಲಿ ನಾವು ತುಂಬಾ ಜಾಗರೂಕತೆಯಾಗಿರಬೇಕು. ಕಾರಣ ನಮ್ಮ ಪರ್ಸನಾಲಿಟಿಯನ್ನ ಅರ್ಥ ಮಾಡಿಕೊಳ್ಳುವರು, ನಮ್ಮ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳುವರು ಉಲ್ಟಾ ಸಿಕ್ಕರೆ ಜೀವನ ಪರ್ಯಂತ ನಾವು ವ್ಯಥೆಯನ್ನ ಪಡಬೇಕಾಗುತ್ತದೆ. ಅದಕ್ಕೆ ನಾವು ಯಾವಾಗಲೂ ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲವಾದರೆ 2 ದಿನಗಳಲ್ಲಿ ಮದುವೆಗಳು ಕೂಡ ಮುರಿದು ಹೋಗುತ್ತವೆ. ಮದುವೆಗಾಗಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುತ್ತೇವೆ, ಆದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳಾಡಿ ಡೈವರ್ಸ್ ಕೂಡ ಆಗುವಂತಹ ಪರಿಸ್ಥಿತಿ ಇರುತ್ತದೆ. ಇದೇ ಕಾರಣ ಸ್ನೇಹಿತರೆ, ಯಾವುದೇ ವ್ಯಕ್ತಿಯನ್ನ ನಾವು ಅರ್ಥ ಮಾಡಿಕೊಳ್ಳಲು ಈ ರೀತಿಯ ಒಂದು ಅನಾಲಿಸಿಸ್ ಮಾಡಿದಾಗ ಆ ವ್ಯಕ್ತಿಯ ಜೊತೆ ನಾವು ಈಸಿಯಾಗಿ ಸಂಬಂಧವನ್ನ ಬೆಳೆಸಬಹುದು, ಹಾಗೆಯೇ ಆ ವ್ಯಕ್ತಿಯ ಜೊತೆ ನಾವು ಈಸಿಯಾಗಿ ಬೆರೆತು ಜೀವನವನ್ನ ಸಾಗಿಸಬಹುದು ಎನ್ನುವುದಕ್ಕೆ ಈ ಒಂದು ಉದಾಹರಣೆಯಾಗಿದೆ. ಸ್ನೇಹಿತರೆ, ಇದು ಜ್ಯೋತಿಷ್ಯ ಅಲ್ಲ, ಇದು ಕೇವಲ ಪರ್ಸನಾಲಿಟಿ ಟೆಸ್ಟ್ಗಾಗಿ ಮಾಡುವಂತಹ ಒಂದು ಸಾಮಾನ್ಯ ಪ್ರಕ್ರಿಯೆ ಆಗಿದೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.